ಒಂದಾನೊಂದು ಕಾಲದಲ್ಲಿ ಒಂದು ನದಿಯ ದಡದಲ್ಲಿ ಒಬ್ಬ ಪ್ರಾಮಾಣಿಕ ಮತ್ತು ಬಡ ಕಟ್ಟಿಗೆ ಕಡಿಯುವವನು ವಾಸಿಸುತ್ತಿದ್ದನು. ಅವನು ಪ್ರತಿದಿನ ಕಾಡಿಗೆ ಹೋಗಿ ಮರಗಳನ್ನು ಕಡಿದು ಅವುಗಳನ್ನು ಮಾರಿ ತನ್ನ ಜೀವನ ನಡೆಸುತ್ತಿದ್ದನು. ಒಂದು ದಿನ ಅವನು ನದಿಯ ಬಳಿಯ ದಪ್ಪ ಮರವೊಂದನ್ನು ಕಡಿಯುತ್ತಿದ್ದಾಗ ಅವನ ಕೈಯಿಂದ ಜಾರಿ ಕಬ್ಬಿಣದ ಕೊಡಲಿಯು ನದಿಯ ಆಳವಾದ ನೀರಿನಲ್ಲಿ ಬಿದ್ದು ಹೋಯಿತು. ಆ ಕೊಡಲಿಯು ಅವನಿಗೆ ಇದ್ದ ಏಕೈಕ ಆಸ್ತಿಯಾಗಿತ್ತು. ಅವನು ಏನು ಮಾಡಬೇಕೆಂದು ತಿಳಿಯದೆ ಕೊಡಲಿ ಕಳೆದುಕೊಂಡ ದುಃಖದಲ್ಲಿ ನದಿಯ ದಡದಲ್ಲಿ ಕುಳಿತು ಅಳಲು ಪ್ರಾರಂಭಿಸಿದನು. ಅವನ ಅಳುವನ್ನು ಕೇಳಿದ ನದಿಯ ದೇವತೆ ನೀರಿನಿಂದ ಹೊರಗೆ ಬಂದಳು. ಏಕೆ ಅಳುತ್ತಿದ್ದೀಯಾ ಮಗನೇ ಎಂದು ದೇವತೆ ಅವನನ್ನು ಕೇಳಿದರು. ಕಟ್ಟಿಗೆ ಕಡಿಯುವವನು ನಡೆದ ಘಟನೆಯನ್ನು ತಿಳಿಸಿ ತನ್ನ ಜೀವನೋಪಾಯವೇ ಇಲ್ಲವಾಯಿತು ಎಂದು ಅಳುತ್ತಾ ಹೇಳಿದನು. ಅವನ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು ನಿರ್ಧರಿಸಿದ ದೇವತೆ ನೀರಿನಲ್ಲಿ ಮುಳುಗಿ ಸ್ವಲ್ಪ ಸಮಯದ ನಂತರ ಹೊಳೆಯುವ ಚಿನ್ನದ ಕೊಡಲಿಯೊಂದಿಗೆ ಹೊರಬಂದಳು. ಇದು ನಿನ್ನ ಕೊಡಲಿಯೇ ಎಂದು ಕೇಳಿದರು. ಕಟ್ಟಿಗೆ ಕಡಿಯುವವನು ಆ ಕೊಡಲಿಯನ್ನು ನೋಡಿದನು. ಇಲ್ಲ ತಾಯಿ, ಇದು ನನ್ನದಲ್ಲ, ನನ್ನದು ಕಬ್ಬಿಣದ ಕೊಡಲಿ ಎಂದು ವಿನಮ್ರವಾಗಿ ಉತ್ತರಿಸಿದನು. ದೇವತೆ ಪುನಃ ನೀರಿನಲ್ಲಿ ಮುಳುಗಿ ಈ ಬಾರಿ ಒಂದು ಬೆಳ್ಳಿಯ ಕೊಡಲಿಯೊಂದಿಗೆ ಹೊರಗೆ ಬಂದರು. ಹಾಗಾದರೆ ಇದು ನಿನ್ನ ಕೊಡಲಿಯೇ ಎಂದು ಕೇಳಿದರು. ಕಟ್ಟಿಗೆ ಕಡಿಯುವವನು ಮತ್ತೊಮ್ಮೆ ತಲೆಯಾಡಿಸಿ ಇಲ್ಲ ತಾಯಿ, ಇದು ನನ್ನದಲ್ಲ, ನನ್ನದು ಕಬ್ಬಿಣದ ಕೊಡಲಿ ಎಂದು ಸತ್ಯವನ್ನು ಹೇಳಿದನು. ನದಿಯ ದೇವತೆ ಮೂರನೇ ಬಾರಿ ನೀರಿನಲ್ಲಿ ಮುಳುಗಿ ಈ ಬಾರಿ ಕಟ್ಟಿಗೆ ಕಡಿಯುವವನು ಕಳೆದುಕೊಂಡಿದ್ದ ಹಳೆಯ ಕಬ್ಬಿಣದ ಕೊಡಲಿಯೊಂದಿಗೆ ಹೊರಬಂದಳು. ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು. ತಕ್ಷಣವೇ ಸಂತೋಷಗೊಂಡ ಕಟ್ಟಿಗೆ ಕಡಿಯುವವನು ಹೌದು ತಾಯಿ, ಇದೇ ನನ್ನ ಕೊಡಲಿ ಎಂದು ಆನಂದದಿಂದ ಹೇಳಿದನು. ಅವನ ಪ್ರಾಮಾಣಿಕತೆಗೆ ಸಂತೋಷಗೊಂಡ ದೇವತೆ ಮಗನೇ, ನೀನು ಒಬ್ಬ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಆಸೆ ಪಡದೆ ನೀನು ಸತ್ಯವನ್ನು ಹೇಳಿದ್ದೀಯೇ ಎಂದು ಹೇಳಿದಳು. ಮೆಚ್ಚುಗೆಯ ಸಂಕೇತವಾಗಿ ದೇವತೆ ಕಟ್ಟಿಗೆ ಕಡಿಯುವವನಿಗೆ ಅವನ ಕಬ್ಬಿಣದ ಕೊಡಲಿ, ಚಿನ್ನದ ಕೊಡಲಿ ಮತ್ತು ಬೆಳ್ಳಿಯ ಕೊಡಲಿಗಳನ್ನು ಉಡುಗೊರೆಯಾಗಿ ನೀಡಿದಳು. ಕಟ್ಟಿಗೆ ಕಡಿಯುವವನು ಸಂತೋಷದಿಂದ ದೇವತೆಗಳಿಗೆ ಧನ್ಯವಾದ ಅರ್ಪಿಸಿ 3 ಕೊಡಲಿಗಳೊಂದಿಗೆ ತನ್ನ ಮನೆಗೆ ಮರಳಿದನು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.